ರತನ್ ಟಾಟಾ ಅವರ ಅಜ್ಜ ಭಾರತಕ್ಕೊಂದು ಸ್ಟೀಲ್ ಫ್ಯಾಕ್ಟ್ರಿ ತರಬೇಕು ಅಂತ ಕನಸ್ಕೊಂಡ. ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಮಾಡ್ಬೇಕು ನಾವು. ಜಮ್ಶೆಡ್ಪುರದಲ್ಲಿ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಾರೆ. ಭಾರತಕ್ಕೆ ಉಕ್ಕು, ಕಬ್ಬಿಣ ಮತ್ತು ಉಕ್ಕನ್ನು ಮಾಡುವ ತಂತ್ರಜ್ಞಾನ ಹಂಗೆ ಬಂತು ಅಂತ. ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆ ಹೆಂಗಾಯಿತು ಅಂತ ಕೇಳಿದ್ರೆ ನೀವು ಹುಡುಕಿದ್ರೆ ಸಿಗೋ ಕಥೆನೇ ಇದು. ಬ್ರಿಟಿಷರು ತಮಾಷೆ ಮಾಡಿದ್ರಂತೆ, ಇವರೆಲ್ಲ ಸೇರ್ಕೊಂಡು ಕಬ್ಬಣ ಮಾಡಿಬಿಟ್ರೆ ನಾವು ಒಬ್ಬರೇ ತಿಂದು ಖಾಲಿ ಮಾಡಿಬಿಡ್ತೀವಿ ಅದನ್ನ ಅಂದ್ರೆ ಅಷ್ಟು ಮೆತ್ತಗಿರುತ್ತೆ ನಿಮ್ಮ ಕಬ್ಬಣ, ಪ್ರಯೋಜನಕ್ಕೆ ಇರೋದಿಲ್ಲ. ಬಟ್ ನಮ್ಮಲ್ಲಿ ಯಾವ ಥರ ಒಂದು ಪ್ರಶ್ನೆ ಬರ್ಬೇಕಲ್ಲ. ಇಲ್ಲೇ ಉಡುಪಿ ಹತ್ರ ಕೊಲ್ಲೂರು ಇದೆ. ಕೊಲ್ಲೂರು ದೇವಸ್ಥಾನದ ದೀಪಸ್ತಂಭ ಕಬ್ಬಣದ್ದು 1400 ವರ್ಷಗಳ ಹಿಂದೆ ಬುಡಕಟ್ಟು ಸಮುದಾಯದವರು ಮಾಡಿದ್ದು. ಇವತ್ತಿಗೂ ಅದಕ್ಕೆ ತುಕ್ಕು ಹಿಡಿದಿಲ್ಲ. ಅಲ್ಲಿ ಇರುವ ಅದಿರನ್ನು ಬಳಸಿಕೊಂಡು 1400 ವರ್ಷಗಳಾದರೂ ತುಕ್ಕು ಹಿಡಿಯದೇ ಇರುವಂತಹ ಕಬ್ಬಿಣ ಮಾಡುವ ಟೆಕ್ನಾಲಜಿ ಆದಿವಾಸಿಗಳಿಗೆ ಗೊತ್ತಿತ್ತು. ದೆಹಲಿಯಲ್ಲಿ ಕುತುಬ್ ಮಿನಾರ್ ಇದೆ, ಧ್ರುವ ಸ್ತಂಭ ಅಂತ ಕರೀತಾರೆ, ಅದನ್ನ ಹಂಗೆ ಕರಿಬೇಕು. ಕುತುಬ್ ಮಿನಾರ್ನ ಪ್ರಾಂಗಣದಲ್ಲಿ 2000 ವರ್ಷಗಳ ಹಿಂದಿನ ಕಬ್ಬಿಣದ ಸ್ತಂಭ ಇದೆ, ಇವತ್ತಿಗೂ ತುಕ್ಕು ಹಿಡಿದಿಲ್ಲ. ಪ್ರಪಂಚದ ಮೂಲೆ ಮೂಲೆಯಿಂದ ಬಂದು ಇಂಥ ಕಬ್ಬಿಣವನ್ನು 2000 ವರ್ಷಗಳ ಹಿಂದೆ ಭಾರತೀಯರು ಹೆಂಗೆ ಮಾಡಿದ್ರು ಅಂತ ಅಧ್ಯಯನ ಮಾಡ್ತಾರೆ. ಆ ಶಿಕ್ಷಣ ಎಲ್ಲಿ ಕಳೆದು ಹೋಯ್ತು? ಯಾಕೆ ಟಾಟಾ ಫ್ಯಾಮಿಲಿಯವರಿಗೆ ಕಬ್ಬಿಣ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಕೆ ಅಮೆರಿಕಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂತು? ಭಾರತೀಯರು ಮೆಟಲರ್ಜಿಯಲ್ಲಿ ಏನನ್ನು ಸಾಧಿಸಿದ್ದರು ಅಂತ ತಿಳ್ಕೊಳ್ತಾ ಹೋದರೆ 2 ತಾಸು ಕನಿಷ್ಠ ಮಾತನಾಡಬಹುದಾದಂಥ ವಿಷಯ ಅದು. ಆದರೆ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಮಾಡಬೇಕು ಅಂದರೆ ಟಾಟಾ ಫ್ಯಾಮಿಲಿಯವರು ಅಮೆರಿಕಕ್ಕೆ ಟೆಕ್ನಾಲಜಿ ಹುಡುಕಿಕೊಂಡು ಹೋಗ್ಬೇಕಾಗಿ ಬಂತು. ಎಲ್ಲಿ ಹೋಯ್ತು ಆ ಜ್ಞಾನ? ಎಲ್ಲಿ ಹೋಯ್ತು?